ಆಕಾಶದಿಂದ ಮಳೆ ಸುರಿಯುವುದನ್ನು ನೋಡಿದ್ದೇವೆ. ಆದರೆ ಈಗ ನೇರವಾಗಿ ಬೆಂಕಿಯೇ ಸುರಿದಂತಾಗುತ್ತಿದೆ. ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಿದೆ. ನಮ್ಮ ಸುತ್ತಮುತ್ತಲಿನ ಉಷ್ಣಾಂಶ ಏರುತ್ತಲೇ ಸಾಗುತ್ತಿದೆ. ಇದು ಕೇವಲ ಬೇಸಿಗೆಯ ಬಿಸಿಲಲ್ಲ, ಬದಲಾಗಿ ಪ್ರಕೃತಿಯು ನಮ್ಮ ಮೇಲೆ ಸಾರುತ್ತಿರುವ 3ನೇ ಮಹಾಯುದ್ಧ. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪೆಸಿಫಿಕ್ ಮಹಾಸಾಗರದ ಆಳದಲ್ಲಿ ಜನ್ಮ ತಾಳಿದ ಒಬ್ಬ ಅದೃಶ್ಯ ರಾಕ್ಷಸ ಈಗ ಇಡೀ ಪ್ರಪಂಚವನ್ನು, ವಿಶೇಷವಾಗಿ ನಮ್ಮ ಭಾರತವನ್ನು ಸುಡಲು ಬರುತ್ತಿದ್ದಾನೆ. ಆ ರಾಕ್ಷಸನ ಹೆಸರೇ ಎಲ್ ನೀನೋ. ಈಗ ಎಲ್ ನೀನೋ ಇನ್ನು ಬಲಿಷ್ಠವಾಗಿ ಸೂಪರ್ ಎಲ್ ನೀನೋ ಆಗಿ ಬದಲಾಗಿದ್ದಾನೆ. ಇವತ್ತು ನಾವು ಕೇವಲ ಬಿಸಿಲಿನ ಬಗ್ಗೆ ಮಾತನಾಡುವುದಿಲ್ಲ. ಈ ಉರಿ ಬಿಸಿಲಿನ ಹಿಂದಿರುವ ರಹಸ್ಯವೇನೋ, ಎಲ್ ನೀನೋ ಭಾರತದ ಪಾಲಿಗೆ ಮೃತ್ಯು ಶಾಸನವೇ ಅಥವಾ ಸಮುದ್ರದ ಗರ್ಭದಲ್ಲಿ ಹುಟ್ಟುವ ಐಓಡಿ ಎಂಬ ಸಂಜೀವಿನಿ ನಮ್ಮನ್ನು ಕಾಪಾಡುತ್ತದೆಯೇ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀವು ತಿಳಿಯುವ ವಿಜ್ಞಾನದ ಸತ್ಯ ನಿಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಹಾಗಾದರೆ ಯಾರು ಈ ಎಲ್ ನೀನೋ? ಸ್ಪ್ಯಾನಿಷ್ ಭಾಷೆಯಲ್ಲಿ ಎಲ್ ನೀನೋ ಅಂದರೆ ಪುಟ್ಟ ಹುಡುಗ ಅಂತ ಅರ್ಥ. ನೂರಾರು ವರ್ಷಗಳ ಹಿಂದೆ ಪೆರುವಿಯನ್ ಮೀನುಗಾರರು ಡಿಸೆಂಬರ್ ತಿಂಗಳಲ್ಲಿ ಸಮುದ್ರದ ನೀರು ವಿಚಿತ್ರವಾಗಿ ಬಿಸಿಯಾಗುವುದನ್ನು ಗಮನಿಸಿ ಈ ಹೆಸರಿಟ್ಟರು. ಆದರೆ ಈ ಪುಟ್ಟ ಹುಡುಗ ಮಾಡುವ ಅವಾಂತರ ಅಷ್ಟಿಷ್ಟಲ್ಲ. ಸ್ನೇಹಿತರೆ, ಈಗ ನಾವು ಸ್ವಲ್ಪ ಸಮುದ್ರದ ಆಳಕ್ಕೆ ಇಳಿಯೋಣ. ಪ್ರತಿ 2 ರಿಂದ 7 ವರ್ಷಕ್ಕೊಮ್ಮೆ ಒಂದು ವಿಚಿತ್ರ ವಿದ್ಯಮಾನ ನಡೆಯುತ್ತದೆ. ವಿಜ್ಞಾನದ ಪ್ರಕಾರ ಸಾಮಾನ್ಯವಾಗಿ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈಗಾಳಿ ಪೂರ್ವದಿಂದ ಪಶ್ಚಿಮಕ್ಕೆ, ಅಂದರೆ ದಕ್ಷಿಣ ಅಮೆರಿಕಾದಿಂದ ಏಷ್ಯಾದ ಕಡೆಗೆ ಬೀಸುತ್ತದೆ. ಇದರಿಂದ ಬಿಸಿ ನೀರು ಏಷ್ಯಾದ ಕಡೆಗೆ ಬಂದು ನಮಗೆ ಮಳೆಯಾಗುತ್ತದೆ. ಆದರೆ ಎಲ್ ನೀನೋ ಬರುವ ವರ್ಷದಲ್ಲಿ ಈ ಗಾಳಿಯ ಶಕ್ತಿ ಸಂಪೂರ್ಣವಾಗಿ ಕುಸಿದು ಹೋಗುತ್ತದೆ. ಇದರ ಪರಿಣಾಮ ಪ್ರಕೃತಿಯ ನಿಯಮಗಳೇ ಉಲ್ಟಾ ಆಗುತ್ತವೆ. ಬಿಸಿ ನೀರು ದಕ್ಷಿಣ ಅಮೆರಿಕಾದ ಕಡೆ ಉಳಿದುಕೊಂಡು ಪೆರು ದೇಶದಲ್ಲಿ ಪ್ರವಾಹ ಬಂದರೆ, ನಮ್ಮ ಭಾರತ, ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಮಳೆಯೇ ಇಲ್ಲದೆ ಭೀಕರ ಬರಗಾಲ ಸೃಷ್ಟಿಯಾಗುತ್ತದೆ. ಇದು ಕೇವಲ ಸಮುದ್ರದಲ್ಲಾಗುವ ಬದಲಾವಣೆಯಲ್ಲ, ಇಡೀ ಭೂಮಂಡಲದ ಹವಾಮಾನವನ್ನು ಕಂಟ್ರೋಲ್ ಮಾಡುವ ಟೈಮ್ ಬಾಂಬ್ ಈ ಎಲ್ ನೀನೋ. ಸ್ನೇಹಿತರೆ, ಜೂನ್ ಆಗಸ್ಟರ ಹೊತ್ತಿಗೆ ಎಲ್ ನೀನೋ ಉಂಟಾಗುವ ಸಾಧ್ಯತೆ 62% ಏರಲಿದ್ದು, ಆ ನಂತರ 80% ದಾಟಬಹುದು ಎಂದು IMD ಅಂದಾಜು ಮಾಡಿದೆ. ಹಾಗಾದರೆ ಈ ಎಲ್ ನೀನೋದಿಂದ ಭಾರತಕ್ಕಾಗುವ ಪರಿಣಾಮ ಏನು ಎಂಬುದನ್ನು ನೋಡೋಣ. ಸ್ನೇಹಿತರೆ, ಭಾರತದ ಕೃಷಿ ಮತ್ತು ಆರ್ಥಿಕತೆ ನಿಂತಿರುವುದೇ ನೈಋತ್ಯ ಮುಂಗಾರಿನ ಮೇಲೆ. ಹೌದು, ನಮ್ಮ ದೇಶದ 60% ರೈತರು ಈ ಮುಂಗಾರಿನ ಮೇಲೆಯೇ ಅವಲಂಬಿತರಾಗಿದ್ದಾರೆ. ಆದರೆ ಎಲ್ ನೀನೋ ಈ ಮುಂಗಾರಿನ ಕತ್ತು ಹಿಸುಕುತ್ತದೆ. ಆಗ ಮಳೆ ಮರೀಚಿಕೆಯಾಗುತ್ತದೆ. ಈಗಾಗಲೇ ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ. ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವ 42 ಡಿಗ್ರಿ ಸೆಲ್ಸಿಯಸ್ನ ಎಚ್ಚರಿಕೆ ಕೇವಲ ಸಂಖ್ಯೆಯಲ್ಲ, ಇದು ಜಲಕ್ಷಾಮದ ಮುನ್ಸೂಚನೆ. ಮಳೆ ಕೈಕೊಟ್ಟರೆ ಬೆಳೆ ನಾಶವಾಗುತ್ತದೆ, ಆಹಾರದ ಬೆಲೆ ಗಗನಕ್ಕೇರುತ್ತದೆ, ಹಣದುಬ್ಬರ ಹೆಚ್ಚಾಗುತ್ತದೆ. ನಮ್ಮ ದಿನನಿತ್ಯದ ಬದುಕು ಹೈ ಪ್ರೆಷರ್ ಕುಕ್ಕರ್ ಒಳಗೆ ಸಿಲುಕಿದಂತಾಗುತ್ತದೆ. ನಮ್ಮ ಅನ್ನದ ಬಟ್ಟಲಿಗೆ ಕನ್ನ ಬಿದ್ದಂತಾಗುತ್ತದೆ. ಸ್ನೇಹಿತರೆ, 2015 ಮತ್ತು 2023ರ ಭೀಕರ ಬರಗಾಲ ತಮಗೆಲ್ಲರಿಗೂ ನೆನಪಿರಬಹುದು. ಈ ಭೀಕರ ಬರಗಾಲಕ್ಕೆ ಇದೇ ಎಲ್ ನೀನೋ ಕಾರಣವಾಗಿತ್ತು. ಆಗ ಕರುನಾಡು ಕುಡಿಯುವ ನೀರಿಗೂ ಪರದಾಡಿತ್ತು. ಆಗ ನಮ್ಮ ರಾಜ್ಯದ 30 ಜಿಲ್ಲೆಗಳಲ್ಲಿ 27 ಜಿಲ್ಲೆಗಳು ಬರಪೀಡಿತ ಎಂದು ಘೋಷಣೆಯಾಗಿದ್ದವು. ಆದರೆ ಪ್ರತಿಯೊಬ್ಬ ವಿಲನ್ನನ್ನು ಸದೆಬಡಿಯಲು ಒಬ್ಬ ಹೀರೋ ಬರುವಂತೆ ಭಾರತವನ್ನು ಕಾಪಾಡಲು ಹಿಂದೂ ಮಹಾಸಾಗರದಲ್ಲಿ ಒಬ್ಬ ಹೀರೋ ಜನ್ಮ ತಾಳುತ್ತಾನೆ. ಅವನ ಹೆಸರೇ IOD, ಅಂದರೆ
ಇಂಡಿಯನ್ ಓಷಿಯನ್ ಡೈಪೋಲ್. ಹಾಗಾದರೆ ಏನಿದು IOD? ಸರಳವಾಗಿ ಹೇಳಬೇಕೆಂದರೆ ಇದು ನಮ್ಮ ಹಿಂದೂ ಮಹಾಸಾಗರದಲ್ಲಾಗುವ ಹವಾಮಾನ ಬದಲಾವಣೆ. ಅಂದರೆ ಈ IOD ಪಾಸಿಟಿವ್ ಇದ್ದಾಗ ಆಫ್ರಿಕಾ ಮತ್ತು ಅರಬ್ಬಿ ಸಮುದ್ರದ ಕಡೆಯ ನೀರು ಇಂಡೋನೇಷ್ಯಾ ಕಡೆಯ ನೀರಿಗಿಂತ ಹೆಚ್ಚು ಬಿಸಿಯಾಗುತ್ತದೆ. ಇದರಿಂದ ಈ ಬಿಸಿ ನೀರು ಭಾರೀ ಪ್ರಮಾಣದ ತೇವಾಂಶವನ್ನು ಗಾಳಿಯಲ್ಲಿ ಸೇರಿಸುತ್ತದೆ ಮತ್ತು ಈ ಮೋಡಗಳು ನೇರವಾಗಿ ಭಾರತದತ್ತ ನುಗ್ಗಿ ಬರುತ್ತವೆ. ಆಗ ಎಲ್ ನೀನೋ ಎಷ್ಟೇ ಪ್ರಬಲವಾಗಿದ್ದರೂ ಒಂದು ವೇಳೆ ಪಾಸಿಟಿವ್ IOD ಜೊತೆಯಾದರೆ ಎಲ್ ನೀನೋದ ಕೆಟ್ಟ ಪರಿಣಾಮಗಳು ಕೊಚ್ಚಿ ಹೋಗುತ್ತವೆ. 1997ರಲ್ಲಿ ಎಲ್ ನೀನೋ ಇದ್ದರೂ ಪಾಸಿಟಿವ್ IODಯ ಕಾರಣದಿಂದ ಭಾರತದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿತ್ತು. ಈ ಬಾರಿಯೂ ಅದೇ ಸಂಜೀವಿನಿ ನಮ್ಮನ್ನು ಕಾಪಾಡಲಿ ಎಂದು ದೇವರಲ್ಲಿ ಬೇಡಿಕೊಳ್ಳೋಣ. ಸ್ನೇಹಿತರೆ, ಈ ಹವಾಮಾನ ಬದಲಾವಣೆ ಬರೀ ಸಮುದ್ರದಲ್ಲಿ ನಡೆಯುತ್ತಿಲ್ಲ, ಇದು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ. ನಮ್ಮ ಕೋಲಾರದ ಮಾವಿನ ತೋಟಗಳು, ಮಂಡ್ಯದ ಕಬ್ಬಿನ ಗದ್ದೆಗಳು ಬಿಸಿಲಿನಿಂದ ಬಸ ಬಳಿಯುತ್ತಿವೆ. ಎಲ್ ನೀನೋ ತಂದ ಈ ಬಿಸಿಲಿನ ಬೇಗೆಯಿಂದ ಮಾವಿನ ಹೂಗಳು ಉದುರುತ್ತಿವೆ, ಹಣ್ಣುಗಳು ಕಪ್ಪಾಗುತ್ತಿವೆ. ಕೊಂಕಣ ಭಾಗದಲ್ಲಂತೂ 90% ಫಸಲು ನಾಶವಾಗುತ್ತಿವೆ. ಮತ್ತೊಂದೆಡೆ ಸದಾ ತಣ್ಣಗಿರುತ್ತಿದ್ದ ನಮ್ಮ ಬೆಂಗಳೂರು ಕಾದ ಎಣ್ಣೆಯಂತಾಗಿದೆ. ಯಾದಗಿರಿ, ರಾಯಚೂರಿನಂತಹ ಜಿಲ್ಲೆಗಳಲ್ಲಂತೂ ಈಗಾಗಲೇ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದೆಯೇನು ಎಂಬಂತೆ ಭಾಸವಾಗುತ್ತಿದೆ. ಜನ ಮಧ್ಯಾಹ್ನ ಹೊರಬರಲು ಸಹ ಹೆದರುತ್ತಿದ್ದಾರೆ. ಹಾಗೆಯೇ ಈ ಉರಿ ಬಿಸಿಲಿನ ನಡುವೆಯೇ ರಸ್ತೆಯಲ್ಲಿ ವ್ಯಾಪಾರ ಮಾಡುವವರು ಮತ್ತು ಟ್ರಾಫಿಕ್ ಮಧ್ಯೆ ಓಡಾಡುವ ಡೆಲಿವರಿ ಬಾಯ್ಗಳ ಕಥೆ ಏನು? ಬರೀ ಭೂಮಿ ಮತ್ತು ಮಳೆಯನ್ನೇ ನಂಬಿರುವ ರೈತರ ಗತಿ ಏನು ಎಂಬುದು ದೇವರೇ ಬಲ್ಲ. ನಿಸರ್ಗದ ಈ ಕಡುಕೋಪಕ್ಕೆ ನಾವೆಲ್ಲರೂ ಬೆಲೆ ತೆರಲೇಬೇಕು. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಹಾ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಾವು ಎದುರಿಸುತ್ತಿರುವ ಈ 42 ಡಿಗ್ರಿ ಶಾಖವು ಕೇವಲ ಒಂದು ವರ್ಷದ ಎಲ್ ನೀನೋದ ಸಮಸ್ಯೆಯಲ್ಲ, ಇದು ಜಾಗತಿಕ ತಾಪಮಾನದ ಏರಿಕೆ ಮತ್ತು ನಮ್ಮ ಸ್ವಾರ್ಥದ ಫಲ. ಉತ್ತರ ಕನ್ನಡದಂತಹ ಪಶ್ಚಿಮ ಘಟ್ಟಗಳಲ್ಲಿ 1973ರಲ್ಲಿ 74% ಅಷ್ಟಿದ್ದ ಕಾಡು ಈಗ ಕೇವಲ 48%ಗೆ ಇಳಿದಿದೆ. ನಾವು ಮರಗಳನ್ನು ಕಡಿದು ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸಿದ್ದೇವೆ. ಇದು ನಾವು ಮಾಡುತ್ತಿರುವ ಪಾಪದ ಫಲ. ಸ್ನೇಹಿತರೆ, ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ. IOD ಬಂದು ನಮ್ಮನ್ನು ಕಾಪಾಡುತ್ತದೆ ಎಂದು ಕೂರುವ ಬದಲು ನಮ್ಮ ಪ್ರಕೃತಿಯನ್ನು ನಾವೇ ಕಾಪಾಡಿಕೊಳ್ಳೋಣ. ಮಳೆ ನೀರು ಕೊಯ್ಲು ಮಾಡೋಣ, ಹೆಚ್ಚು ಹೆಚ್ಚು ಗಿಡ ನೆಡೋಣ, ಜಲಮೂಲಗಳನ್ನು ಉಳಿಸೋಣ. ಸ್ನೇಹಿತರೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾಡು ಬೆಳೆಸಿ, ನಾಡು ಉಳಿಸಿ. ನಿಮಗೆ ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಹವಾಮಾನದ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಊರಿನಲ್ಲಿ ಬಿಸಿಲು ಹೇಗಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.